ಸೌಭಾಗ್ಯ, ಇವಾಗ ಹೇಗಿದ್ಯಾ? ಹಾಂ ರೀ, ಇವಾಗ ಆರಾಮಿದ್ದೀನಿ. ನಿನ್ನೆ ಅದು ಯಾಕೋ ಗೊತ್ತಿಲ್ಲ, ತುಂಬ ಹಿಂಸೆ ಆಗೋಯ್ತು ಒಂಥರ. ಸದ್ಯ ಹೇಗೋ ಆರಾಮಾದ್ಯಲ್ಲ. ನನಗಂತೂ ಭಯನೇ ಆಗ್ಬಿಟ್ಟಿತ್ತು, ಏನಪ್ಪ ಅಂತ. ಚಿಕ್ಕಮ್ಮ, ಇವತ್ತು ಆರಾಮಿದ್ದೀರಾ? ಹ್ಞೂ ಕಣಪ್ಪ ಶೇಖರ, ಆರಾಮಾಗಿದ್ದೀನಿ. ಸತ್ಯ, ನಿನ್ನೆ ಇಡೀ ದಿನ ನೀವು ಮಲಗಿದ್ ನೋಡಿ ನಮಗೆಲ್ಲ ಭಯನೇ ಆಗೋಗಿತ್ತು. ಏನೋ ಒಂದೊಂದಿನ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಸರಿ, ಸಂಜೆಯಲ್ಲಿ ನಿನ್ನೆಯಿಂದ ಅವಳನ್ನ ಬಂದು ಮಾತು ಆಡಿಸಿಲ್ಲ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ಲು? ರೂಮಲ್ಲೇ ಇರಬೇಕು, ನಾನು ಹೋಗಿ ನೋಡ್ತೀನಿ ಚಿಕ್ಕಮ್ಮ. ಸಂಧ್ಯಾ, 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 ನಿನ್ನೆ ಕೂಗ್ತಿರೋದು, ಏನು ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ನನ್ನ ತವ್ರ ಮನೆಗೆ ಹೋಗೋಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ತವ್ರ ಮನೆಗ? ಯಾಕೆ ಸಂಧ್ಯಾ, ಏನಾಯ್ತು? ಏನಾಯ್ತಾ? ನನಗೆ ಮನೇಲಿ ಯಾವ ಬೆಲೆ ಇದೆ ಅಂತ ನನ್ನಲ್ಲಿ ಇರಬೇಕು? ನಾನು ಏನು ಹೇಳಿದ್ರು ಯಾರು ನಂಬಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರಬೇಕು? ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಓ, ನಿನ್ನೆ ನಾನು ನಿನಗೆ ಬೈದೆ ಅಂತ ಬೇಜಾರು ಮಾಡಿಕೊಂಡು ನೀನು ತವ್ರ ಮನೆಗೆ ಹೋಗ್ತಾ ಇದೆಯಾ ಅಲ್ವಾ? ಸಂಧ್ಯಾ, ನಿನಗೆ ಗೊತ್ತು ಈ ಮನೇಲಿ ನನ್ನ ಪರಿಸ್ಥಿತಿ ಏನು ಅಂತ. ನಿನ್ನೆ ಏನೋ ಚಿಕ್ಕಮ್ಮ ಹುಷಾರಿಲ್ಲ ಅಂತ ಮಲಗಿದ್ರಲ್ಲ, ನನಗೂ ಸ್ವಲ್ಪ ಬೇಜಾರಾಯಿತು, ಹಾಗಾಗಿ ನಿನ್ನ ಬೈದ್ಬಿಟ್ಟೆ. ಸಾರಿ. ನಾನು ಮದುವೆಗೆ ಮುಂಚೆನೇ ನಿನ್ನ ಹತ್ರ ನಮ್ಮನೆಗೆ ಎಲ್ಲ ಪರಿಸ್ಥಿತಿನೂ ಹೇಳಿದ್ದೀನಿ. ಅದಕ್ಕೆಲ್ಲ ಒಪ್ಕೊಂಡೆ ತಾನೇ ನೀನು ನನ್ನ ಮದುವೆ ಆಗಿದ್ದು. ಈಗ ನೋಡಿದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ನನ್ನು ಬಿಟ್ಟರೆ ನನಗ್ಯಾರಿದ್ದಾರೆ ಹೇಳು? ಏನೇ ಆಗಿದ್ರು ದಯವಿಟ್ಟು ಕ್ಷಮಿಸ್ಬಿಡು. ನನಗೋಸ್ಕರ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ತನ್ನ ಗಂಡ ಬೇಜಾರು ಮಾಡಿಕೊಂಡು ಮಾತಾಡ್ತಿರೋದನ್ನ ನೋಡಿ ಸಂಧ್ಯಂಗೆ ತುಂಬಾನೇ ಅಳು ಬರುತ್ತೆ. ಅವಳು ತನ್ನ ಗಂಡನ ಕ್ಷಮಿಸಿ, ಆಯಿತು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ನಾನು ನನ್ನ ತವ್ರ ಮನೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ಸರಿ, ಹಾಗಿದ್ರೆ ನೀನು ಬೇಗ ರೆಡಿಯಾಗೋ. ಇವತ್ತು ನಾವಿಬ್ರು ಸಿಟಿಗೆ ಹೋಗಿ ಬರೋಣ, ಸರಿನಾ? ಸರಿ. ಸರಿ, ತಿಂಡಿ ಮಾಡಬೇಕು, ಲೇಟ್ ಆಗುತ್ತೆ. ತಿಂಡಿ ಅಲ್ಲೇ ತಿನ್ಕೊಳ್ಳೋಣ. ಚಿಕ್ಕಮ್ಮ ಅವ್ರಿಗೆ ಅಪ್ಪಂಗೆ ಇಬ್ರಿಗೆ ಮಾಡ್ಕೊಳ್ತಾರೆ ಬಿಡು. ಸರಿ. ಶೇಖರ್ ನನ್ನ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕಾಳಜಿ ವಹಿಸ್ತಾರೆ. ಯಾರ್ದೋ ಮೇಲಿನ ಕೋಪಕ್ಕೆ ನನ್ನ ಸಂಸಾರನ ನಾನು ಹಾಳು ಮಾಡ್ಕೋಬಾರ್ದು. ಅಪ್ಪ, ಚಿಕ್ಕಮ್ಮ, ನಾನು ಸಂಧ್ಯಾ ಇಬ್ರು ಸಿಟಿಗೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಅಲ್ಲೇ ತಿನ್ಕೊಳ್ತೀವಿ. ನಿಮ್ಮಿಬ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಹೋಗಿ ಬನ್ನಿ. ಪಾಪ ಮದುವೆ ಆದಾಗ್ಲಿಂದ ಆ ಹುಡುಗಿ ನೀನು ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಆರಾಮಾಗಿ ಸಂಜೆವರೆಗೂ ಸುತ್ತ ಆಡ್ಕೊಂಡು ಬನ್ನಿ. ಹೌದಪ್ಪ, ಪಾಪ ಸಂಧ್ಯನ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಬಂದಾಗ್ಲಿಂದ ಅವಳಿಗೆ ಮನೆ ಕೆಲಸನೇ ಆಗ್ತಾ ಇದೆ. ಅದಕ್ಕೆ ಇವತ್ತು ಸಾಯಂಕಾಲದವರೆಗೂ ಆರಾಮಾಗಿ ಸುತ್ತಾಡ್ಸ್ಕೊಂಡು ಬರೋಣ ಅಂತ. ಒಳ್ಳೇದಪ್ಪ. ಸರಿ, ಹಾಗಿದ್ರೆ ನಾವಿಬ್ರು ಬೇಗ ಬೇಗ ರೆಡಿ ಆಗ್ತೀವಿ. ಸೌಭಾಗ್ಯ, ನೀನು ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ. ಕೊನೆಗೂ ಶೇಖರನ್ ಕಿವಿ ಚುಚ್ಚಿ ಸಿಟಿಗೆ ಹೊರಟೇ ಬಿಟ್ಲಲ್ಲ ಇವಳು. ಇಲ್ಲ ಇಲ್ಲ, ಹೇಗಾದರೂ ಮಾಡಿ ಸಿಟಿಗೆ ಹೋಗದೆ ಇರೋ ಹಾಗೆ ಮಾಡಬೇಕು. ಮಾಡ್ತೀನಿ. ಚಿಕ್ಕಮ್ಮ, ಚಿಕ್ಕಮ್ಮ, ಏನಾಯ್ತು? ಸಂಧ್ಯಾ, ಸಂಧ್ಯಾ, ಬೇಗ ಬಾ ಇಲ್ಲಿ. ಅಯ್ಯೋ ಅತ್ತೆ, ಏನಾಯ್ತು? ಸಂಧ್ಯಾ, ಹಿಡ್ಕೋ. ಇಬ್ರು ಚಿಕ್ಕಮ್ಮನ ರೂಮಿಗೆ ಕರ್ಕೊಂಡು ಹೋಗಿ ಕೂರ್ಸೋಣ. ಶೇಖರ ಸಂಧ್ಯಾ ಇಬ್ರು ಸೌಭಾಗ್ಯನ ರೂಮಿಗೆ ಕರ್ಕೊಂಡು ಬಂದು ಕೂರಿಸ್ತಾರೆ. ಏನ್ ಚಿಕ್ಕಮ್ಮ ಇದು? ಮುಖ ಎಲ್ಲ ಈ ರೀತಿ ಗಾಯ ಆಗಿದೆ ಅಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದ? ಅಯ್ಯೋ, ದಿನ ಬಟ್ಲು ಮನೆ ಎಲ್ಲ ಉಜ್ಜಿ ಉಜ್ಜಿ ತೊಳಿತಾ ಇದ್ದೆ. ನಿನ್ನೆ ನಾನು ಹುಷಾರಿಲ್ಲ ಅಂತ ಮಲ್ಕೊಂಡೆ, ಆ ಕೆಲಸ ಹಾಗೆ ಉಳ್ಕೋತು. ಇವತ್ತು ಕಾಲಿಟ್ಟೆ, ಜರ್ರ ಅಂತ ಜಾರ್ಬಿಟ್ಟೆ. ಸಂಧ್ಯಾ, ನಿನ್ನೆ ನೀನ್ ಬಟ್ಲು ಮನೆ ಉಜ್ಜಕ್ಕಾಗ್ಲಿಲ್ವಾ? ನೋಡು ಈಗ ಚಿಕ್ಕಮ್ಮನ ಪರಿಸ್ಥಿತಿ ಹೇಗಾಯ್ತು ಅಂತ.
ನಿನ್ನೆ ಒಂದಿನ ನಮ್ಮ ಚಿಕ್ಕಮ್ಮ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಕ್ಕೆ ಇವತ್ತು ನೋಡು ಹೇಗಾಗಿದೆ. ಅದು ಹೋಗ್ಲಿ ಬಿಡಪ್ಪ ಶೇಖರ, ಸುಮ್ಮನೆ ಅವಳನ್ನ ಯಾಕೆ ಅಂತೀಯ? ನಾನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಉಜ್ಬಿಟ್ಟು ಮಲ್ಕೋಬೇಕಾಗಿತ್ತು. ಇಲ್ಲ ಅಂದಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಿತ್ತ? ಇನ್ನೂ ಏನು ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ಬೇಗ ಬೇಗ ಬತ್ಲು ಮನೆ ಉಜ್ಜಿ ಹೋಗು. ಶೇಖರ, ನೀನು ಸಂಧ್ಯಾ ಸಿಟಿಗೆ ಹೊರಟಿದ್ದೀರಾ? ಆರಾಮಾಗಿ ಹೋಗಿ ಬನ್ನಿ. ಪಾಪ ಅವಳನ್ನ ಎಲ್ಲೂ ಕರ್ಕೊಂಡೇ ಹೋಗೋಕ್ಕಾಗ್ತಿಲ್ಲ ನೀನು. ಸಿಟಿಗೆ ಇನ್ನೊಂದು ದಿನಾನು ಹೋಗ್ಬೋದು. ನೀವು ಆರಾಮಾಗಿ ರೆಸ್ಟ್ ಮಾಡಿ ಚಿಕ್ಕಮ್ಮ. ಇದೇನಾಯ್ತೆ ಸೌಭಾಗ್ಯ, ನಿನ್ನ ಮುಖ ಎಲ್ಲ ಯಾಕೆ ಪೆಟ್ಟಾಗಿದೆ? ಅದು ಅಪ್ಪ ನಿನ್ನೆ ಚಿಕ್ಕಮ್ಮ ಹುಷಾರಿಲ್ಲ ಅಂತ ಮಲಗಿಬಿಟ್ಟಿದ್ದಾರೆ. ಬತ್ಲು ಮನೆ ಯಾರೂ ಸರಿಯಾಗಿ ಉಜ್ಜಿಲ್ಲ. ಇವರು ಕಾಲಿಟ್ಟು ಜಾರ್ ಬಿದ್ದುಬಿಟ್ರು. ಅಯ್ಯೋ, ಯಾರಿಗಾದ್ರೂ ಹೇಳೋದಲ್ವಾ? ನೋಡು ಮುಖ ಎಲ್ಲ ಹೇಗಾಗಿದೆ. ನಿನ್ನೆ ನೋಡಿದ್ರೆ ಇಡೀ ದಿನ ಹುಷಾರಿಲ್ಲ ಅಂತ ಮಲಗಿದ್ದೆ. ಈಗ ನಾನು ವಾಕಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟು ಅವಾಂತರ ಮಾಡ್ಕೊಂಡಿದ್ಯಾ. ನಡಿ ಮೊದಲು ಡಾಕ್ಟರ್ ಹತ್ರ ಹೋಗಿ ಬರೋಣ. ರೀ, ಮಾತು ಎತ್ತಿದ್ರೆ ಡಾಕ್ಟರ್ ಹತ್ರ ಹೋಗೋಣ ಅನ್ಬೇಡಿ. ರೆಸ್ಟ್ ತಗೋತೀನಿ, ಎಲ್ಲ ಸರಿ ಹೋಗುತ್ತೆ. ಆದರೆ ಪಾಪ ಶೇಖರ ಸಂಧ್ಯಾ ಸಿಟಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಚಿಕ್ಕಮ್ಮ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅತ್ತೆ ದಿನ ಬಟ್ಲು ಮನೆ ಉಜ್ತಾ ಇದ್ರ? ನಾನು ಒಂದಿನೂ ನೋಡೇ ಇಲ್ವಲ್ಲ. ಏನೋ ಒಟ್ನಲ್ಲಿ ನಾನು ಇವರು ಸಿಟಿಗೆ ಹೋಗೋಕ್ಕೆ ಗಳಿಗೆನೆ ಕೂಡ ಬಂದಿಲ್ಲ ಅನ್ಸುತ್ತೆ. ಛೇ, ಇವ್ರಿಗೆ ನನ್ನ ಮೇಲೆ ತುಂಬ ಬೇಜಾರಾಗಿದೆ. ಮನೇಲಿ ಯಾವ ಕೆಲಸನೂ ಜವಾಬ್ದಾರಿಯಿಂದ ಮಾಡಲ್ಲ ಅಂತ. ಇಲ್ಲಿ ಹೇಗಿರಬೇಕು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಸಂಧ್ಯಾ, ಅದು ನಾವು ಇವತ್ತು ಸಿಟಿಗೆ ಹೋಗೋಕ್ಕಾಗ್ತಿಲ್ಲ. ಚಿಕ್ಕಮ್ಮಂಗೆ ತುಂಬ ಏಟಾಗಿದೆ. ಹೀಗಿರುವಾಗ ನಾವಿಬ್ರು ಆರಾಮಾಗಿ ಹೇಗೆ ಸಿಟಿ ಸುತ್ತಾಡ್ಕೊಂಡು ಬರೋದು? ಪರವಾಗಿಲ್ಲ, ನಾನು ಬಟ್ಲು ಮನೆ ಉಜ್ಜದೇ ಇರೋದ್ರಿಂದಲೇ ಈ ರೀತಿ ಎಲ್ಲ ಆಗಿದ್ದು. ಇವಾಗ ನಾನು ಬಟ್ಲು ಮನೆ ಎಲ್ಲ ಉಜ್ಜಿ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ. ಇನ್ಯಾವತ್ತಾದರೂ ಸಿಟಿಗೆ ಹೋದ್ರಾಯ್ತು. ಅತ್ತೆ ಮೊದಲು ಆರಾಮಾಗಲಿ. ಸರಿ. ಪಾಪ ಸಂಧ್ಯಾ ತನ್ನಿಂದಾನೇ ಈ ರೀತಿ ಆಯಿತು ಅಂತ ಒಬ್ಬಳೇ ಫೀಲ್ ಮಾಡ್ಕೋತಾ ಇರ್ತಾಳೆ. ಸಾಯಂಕಾಲ ಸಂಧ್ಯಾ ತನ್ನತ್ತೆ ಕಾಫಿ ಕೊಡೋಣ ಅಂತ ರೂಮಿಗೆ ಬರ್ತಾಳೆ. ಸೌಭಾಗ್ಯ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅದನ್ನ ಸಂಧ್ಯಾ ಕೇಳಿಸ್ಕೊತಾಳೆ. ನಾನು ಸುಮ್ಮನೆ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನಿನ್ನೆ ಹುಷಾರಿಲ್ಲ ಅಂತ ನಾಟಕ ಆಡ್ಕೊಂಡು ಮಲಗಿದ್ದೆ. ಯಾಕೆ ಅಂದ್ರೆ ಇವಳು ಬಂದಾಗ್ಲಿಂದ ನಮ್ಮ ಶೇಖರ ಹೆಂಡತಿನೇ ಸರ್ವಸ್ವ ಅನ್ನೋಂಗೆ ಆಡ್ತಿದ್ದ. ಅದಕ್ಕೆ ನಿನ್ನೆ ಹುಷಾರಿಲ್ಲ ಅಂತ ನಾಟಕ ಮಾಡ್ಕೊಂಡು ಮಲಗಿದ್ದೆ. ಇವತ್ತು ನೋಡಿದ್ರೆ ಇವರಿಬ್ರು ಸಿಟಿಗೆ ಹೋಗೋದನ್ನ ತಪ್ಸಕ್ಕೆ ಏನೋ ಮಾಡಕ್ಕೆ ಹೋದೆ. ನಿಜವಾಗ್ಲೂ ಬತ್ಲು ಮನೇಲಿ ಬಿದ್ದುಬಿಟ್ಟೆ. ಇವಳು ಮದುವೆಗೆ ಬಂದಾಗ್ಲಿಂದನೂ ಗಂಡನ್ನ ಸಿಟಿಗೆ ಕರ್ಕೊಂಡು ಹೋಗಬೇಕು, ಅದು ಇದು ತೆಗೆಸ್ಕೋಬೇಕು ಅಂತ ಪ್ಲಾನ್ ಹಾಕ್ತಿದ್ದಾಳೆ. ಅವತ್ತು ಸೀರೆ ತೆಕ್ಕೊಡಿ ಅಂತ ಕೇಳ್ತಾ ಇದ್ಲು. ನಾನು ಮನೆ ಮುಂದೆ ಸೀರೆ ಮಾರ್ಕೊಂಡು ಬರ್ತಾರಲ್ಲ, ಅದರಲ್ಲಿ ಅವಳಿಗೂ ಸೀರೆ ತಗೋ ಅಂತ ಹೇಳಿ ನಾನು 2 ಸೀರೆ ತಗೊಂಡೆ. ನಿನ್ನೆ ಅವಳು ತಿಂಡಿ ಮಾಡಿದ್ಲು. ಅದನ್ನು ಅರ್ಧ ಹಿತ್ಲ ಕಡೆ ಹೋಗಿ ಸುರಿದ್ಲು, ಇನ್ನರ್ಧ ಹಾಗೆ ಪಾತ್ರೆಲಿ ಇಟ್ಟಿದ್ದೆ. ಅವನು ಬಂದು ಸರಿಯಾಗಿ ಬೈದ. 4 ಜನಕ್ಕೆ ಎಷ್ಟು ತಿಂಡಿ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿಂಗೆ ಅಂತ. ಇಷ್ಟೆಲ್ಲ ಆದರೂ ಮತ್ತೆ ಇವತ್ತು ಬೆಳಗ್ಗೆ ಬಂದು ಚಿಕ್ಕಮ್ಮ ನಾನು ಸಂಧ್ಯಾ ಇಬ್ರು ಸಿಟಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಬಸ್ಲು ಮನೇಲಿ ಜಾರಿ ಬಿದ್ದುಬಿಟ್ಟೆ, ಕಾಲು ಉಳುಕ್ತು ಅಂತ ನಾಟಕ ಆಡೋಣ ಅಂತ ಅನ್ಕೊಂಡೆ. ಅದೇನು ಜೋರಾಗಿ ಕಾಲಿಟ್ನೋ ಏನೋ ರಪ್ಪ ಅಂತ ಬಿದ್ದುಬಿಟ್ಟೆ. ನೋಡಿದ್ರೆ ನಿಜವಾಗ್ಲೂ ಏಟಾಗ್ಬಿಟ್ಟಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಸಂಧ್ಯಂಗೆ ತುಂಬಾನೇ ಕೋಪ ಬರುತ್ತೆ. ಅಯ್ಯೋ, ಮುಖ ಎಲ್ಲ ಪೆಟ್ಟಾಗೋಗಿದೆ. ನನಗೇನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವರಿಬ್ರು ಸಿಟಿಗೆ ಹೋಗದೆ ಇರೋ ಥರ ಆಯ್ತಲ್ಲ, ನನಗಷ್ಟೇ ಸಾಕು. ಸರಿ, ನಾನು ಫೋನ್ ಇಡ್ತೀನಿ. ಯಾರಾದರೂ ಬಂದರೆ ಕಷ್ಟ. ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂದರೆ ನಿನ್ನೆ ನೀವು ಹುಷಾರಿಲ್ಲದೆ ಇರೋ ಥರ ನಾಟಕ ಆಡಿದ್ದೀರಾ? ಅಯ್ಯೋ, ಏನಮ್ಮ ಸಂಧ್ಯಾ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಇಷ್ಟೊತ್ತು ನೀವು ಫೋನಲ್ಲಿ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಇನ್ನೊಂಥರ ನಾಟಕ ಶುರು ಮಾಡಬೇಡಿ ನೀವು. ಯಾಕಮ್ಮ ಸಂಧ್ಯಾ, ಏನಾಯ್ತು? ಯಾಕೆ ನಿಮ್ಮ ಅತ್ತೆಗೆ ಬೈತಾ ಇದೆಯಾ? ಬೈದ ಇನ್ನೇನು ಮಾಡ್ತಾರೆ ಮಾವ, ಇವ್ರು ಮಾಡಿರೋ ಘನಕಾರ್ಯಕ್ಕೆ. ಇವಾಗ ಸೌಭಾಗ್ಯ ಏನು ಮಾಡಿದ್ಲಮ್ಮ?
ಏನು ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ. ನಿನ್ನೆ ಇವ್ರಿಗೆ ಏನೂ ಆಗಿರಲಿಲ್ಲ, ಹುಷಾರಿಲ್ಲ ಅಂತ ನಾಟಕ ಆಡ್ಕೊಂಡು ಮಲ್ಕೊಂಡಿದ್ರು. ಮನೇಲಿ ಯಾರು ಇಲ್ದಿರೋ ಸಮಯದಲ್ಲಿ ನಾನು ಮಾಡಿರೋ ತಿಂಡಿನಲ್ಲಿ ಅರ್ಧ ಭಾಗ ಹಿತ್ಲ ಕಡೆಗೆ ಸುರಿದು ಬಂದಿದ್ದಾರೆ. ಈ ತಾನೇ ಯಾರ ಕೈಲೋ ಫೋನಲ್ಲಿ ಹೇಳ್ತಾ ಇದ್ರು. ಅದು ಅಲ್ಲದೆ ನಾನು ಇವರು ಇವತ್ತು ಸಿಟಿಗೆ ಹೋಗೋದು ತಪ್ಪಿಸ್ಬೇಕು ಅಂತ ಬತ್ಲು ಮನೇಲಿ ಜಾರ್ ಬೀಳೋ ಹಾಗೆ ನಾಟಕ ಮಾಡಬೇಕು ಅಂದ್ಕೊಂಡು ಹೋದೆ. ಆದರೆ ನಿಜವಾಗ್ಲೂ ಬಿದ್ದುಬಿಟ್ಟೆ, ಹಾಗೆ ಹೀಗೆ ಅಂತ ಈಗ ತಾನೇ ಫೋನಲ್ಲಿ ಯಾರ ಕೈಲೋ ಮಾತಾಡ್ತಿದ್ರು. ನಾನು ಕಾಫಿ ಕೊಡೋಣ ಅಂತ ಬಂದರೆ ಇಷ್ಟೆಲ್ಲ ಕೇಳಿಸ್ಕೋಬೇಕಾಯ್ತು. ಸೌಭಾಗ್ಯ, ಏನೇ ಇದು? ಸಂಧ್ಯಾ ಹೇಳ್ತಿರೋದು ಏನೇ? ಅರೆ, ನಿನ್ನೆ ಎಲ್ಲ ನನಗೆ ಎಷ್ಟು ನರಳಿದ್ದೀನಿ ಅಂತ ನೀವು ಶೇಖರ ಇಬ್ರು ಕಣ್ಣಾರೆ ನೋಡಿದ್ದೀರಾ. ಇವಳು ಒಂದ್ಸರಿನಾದ್ರೂ ನಿನ್ನೆ ನನ್ನನ್ನು ಬಂದು ಮಾತಾಡ್ಸದ್ಲಾ? ಇಲ್ಲ ಅಲ್ವಾ? ಶೇಖರ ಏನೋ ಬೈದ, ಆ ಕೋಪನ ಇವಳು ಹೀಗೆ ತೀರಿಸ್ಕೊತಾ ಇದ್ದಾಳೆ ಅಷ್ಟೇ. ಅತ್ತೆ, ಸಾಕು ನಿಲ್ಲಿಸಿ ನಿಮ್ಮ ನಾಟಕ. ಈಗ ತಾನೇ ನೀವು ಫೋನಲ್ಲಿ ಮಾತಾಡ್ತಿದ್ರಿ ತಾನೆ? ಬೆಳಗ್ಗೆ ಬಟ್ಲು ಮನೇಲಿ ಬಿದ್ದು ನನ್ನ ಮುಖ ಎಲ್ಲ ಪೆಟ್ಟಾಗಿದೆ. ತಿಂಡಿ ತಿನ್ನಕ್ಕೆ ಬಾಯಿ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಮಾತಾಡಲಿ? ಈಗಲೂ ನಾನು ಕಷ್ಟಪಟ್ಟೆ ಮಾತಾಡ್ತಿದ್ದೀನಿ. ಮುಖ ಎಲ್ಲ ಹೇಗಾಗಿದೆ. ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಲ್ಲ ಸಂಧ್ಯಾ. ಸಂಧ್ಯಾ, ಏನಮ್ಮ ಇದು? ನನ್ನನ್ನೇನು ಕೇಳ್ತಿದ್ದೀರಮ್ಮವ? ಕೇಳಿ ಅತ್ತೇನ. ಇಷ್ಟೆಲ್ಲ ಆಗಕ್ಕೆ ಕಾರಣನೇ ಇವರು. ಏನ್ ಮಾತು ಅಂತ ಮಾತಾಡ್ತಿದ್ಯಾ ಸಂಧ್ಯಾ? ನಿನ್ನೆ ಎಲ್ಲ ಪಾಪ ಅವಳಿಗೆ ಹುಷಾರೇ ಇಲ್ಲ. ಅವಳು ಒಂದು ಹೆಜ್ಜೆನೂ ನೆಲದ ಮೇಲೆ ಇಟ್ಟಿಲ್ಲ. ಅಂಥದ್ರಲ್ಲಿ ಅಡುಗೆ ಮನೆಗೆ ಬಂದು ತಿಂಡಿ ಎಲ್ಲ ಎಸೆಯಕ್ಕೆ ಅವಳಿಗೇನು ಹುಚ್ಚಿಡ್ದಿದ್ಯಾ? ಯಾರಿಗೊತ್ತು, ಹಿಡ್ದಿದ್ರು ಹಿಡ್ದಿರ್ಬೋದು. ಸಂಧ್ಯಾ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಪರಿಜ್ಞಾನ ಇದೆಯಾ? ಹಾಗಿದ್ರೆ ಇಷ್ಟೊತ್ತು ನಿಮ್ಮ ಚಿಕ್ಕಮ್ಮ ಫೋನಲ್ಲಿ ಜ್ಞಾನ ಇಲ್ಲದೆ ಮಾತಾಡ್ತಿದ್ರಾ? ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅವ್ರು ಮಾತಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಮಾವನ್ನು ಕರಿಬೇಕಾಗಿತ್ತು. ನಾನು ತಪ್ಪು ಮಾಡಿದೆ. ನನ್ನ ಮಾತನ್ನ ಯಾರೂ ನಂಬ್ತಾ ಇಲ್ಲ. ಯಾರಮ್ಮ ನಂಬ್ತಾರೆ? ನೀನು ಶೇಖರ ಸಿಟಿಗೆ ಹೋಗ್ಬಾರ್ದು ಅಂತ ಇವಳು ಬತ್ಲು ಮನೇಲಿ ಹೋಗಿ ಬೇಕು ಅಂತ ಬಿದ್ಲು ಅಂತ ಹೇಳ್ತಿದ್ಯಲ್ಲ. ಪಾಪ ಅವಳಿಗಷ್ಟು ಏಟಾಗಿದ್ರು ಶೇಖರನ್ನ ಅವಳು ಕೇಳ್ತಿದ್ಲು, ಸಂಧ್ಯನ ಸಿಟಿಗೆ ಕರ್ಕೊಂಡು ಹೋಗು, ಹೀಗೆ ಆಗ್ತಿದೆ, ಮದ್ವೆ ಆದಾಗ್ಲಿಂದ ನೀನು ಅವಳನ್ನ ಸಿಟಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ. ಗೊತ್ತಾ ನಿಂಗೆ? ಸಂಧ್ಯಾ, ಯಾಕೆ ಈ ಥರ ಆಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಅರೆ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಾಫಿ ತಗೊಂಡು ಇಲ್ಲಿಗೆ ಬಂದಾಗ ನಿಮ್ಮ ಚಿಕ್ಕಮ್ಮ ಯಾರತ್ರನೋ ಫೋನಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ರು. ನಾನು ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ದಯವಿಟ್ಟು ನೀವಿಬ್ರು ನನ್ನನ್ನು ನಂಬಿ. ನಿನ್ನೆಯಿಂದ ನಿನಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಿಮ್ಮ ಚಿಕ್ಕಮ್ಮಂಗೆ. ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತನಾದ್ರೂ ಸ್ವಲ್ಪ ಕೇಳಿ. ಸಾಕು ಸುಮ್ಮನಿರಮ್ಮ. ನಾನು ಸುಮ್ಮನಿದ್ದೀನಿ ಅಂತ ನನ್ನ ಹೆಂಡತಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಪಾಪ ಅವಳು ನಿನ್ನೆ ಎಲ್ಲ ನರಳಿತಾಳೆ. ಇಷ್ಟಕ್ಕೂ ನೀನು ನಿನ್ನೆ ಬಂದು ಅತ್ತೆ ನಿಮ್ಗೇನಾದರೂ ಬೇಕಾ ಅಂತ ಒಂದು ಮಾತಾದರೂ ವಿಚಾರಿಸಿದ್ಯಾ? ಇಲ್ಲ ತಾನೆ? ಇವತ್ತು ನೋಡಿದ್ರೆ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಾ. ನೀವಿಬ್ರು ಸಿಟಿಗೆ ಹೋಗಬಾರ್ದು ಅಂತ ಅವಳು ಹೋಗಿ ಬತ್ಲೆ ಮನೇಲಿ ಜಾರ್ ಬೀಳಕ್ಕೆ ಅವಳಿಗೇನು ತಲೆ ಕೆಟ್ಟಿದ್ಯಾ? ನೀನು ಏನೇನೋ ಮಾತಾಡ್ಬೇಡ. ಮಾವ, ಅತ್ತೆ ನಿಜವಾಗ್ಲೂ ಫೋನಲ್ಲಿ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ನೀವಿಬ್ರು ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ನಂಬೋ ಅಂತ ವಿಷಯ ಹೇಳಿದ್ರೆ ನಂಬೋದು, ಏನೇನೋ ಹೇಳಿದ್ರೆ ಯಾರು ನಂಬ್ತಾರೆ? ಅಪ್ಪ, ನೀವೇನು ಮಾತಾಡಬೇಡಿ. ಅದೇನಾಗಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಬನ್ನಿ, ನಾವು ಆಚೆ ಹೋಗೋಣ. ಅತ್ತೆ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅನ್ನೋಂಗೆ ಸುಮ್ಮನೆ ಕೂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನಾನೇನು ಮಾಡಿದೆ ಸಂಧ್ಯಾ? ಸಂಧ್ಯಂಗೆ ವಿಪರೀತ ಕೋಪ ಬರುತ್ತೆ. ಅವಳಿಗೆ ತುಂಬ ಬೇಜಾರು ಆಗುತ್ತೆ. ನಾನು ಹೇಳೋ ಮಾತನ್ನ ಯಾರು ನಂಬ್ತಾ ಇಲ್ವಲ್ಲ. ಈ ಅತ್ತೆ ಹೇಗೆಲ್ಲ ಮಾತು ತಿರುಗಿಸ್ಬಿಟ್ರು. ಇದನ್ನೆಲ್ಲ ಹೇಗೆ ಇವ್ರಿಗೆ ಅರ್ಥ ಮಾಡಿಸೋದು? ಪಾಪ ಸಂಧ್ಯಂಗೆ ಆಗ್ತಿರೋ ಅನ್ಯಾಯ ನೋಡಿ ತುಂಬಾನೇ ಕೋಪ ಬರ್ತಿರುತ್ತೆ. ಆದರೆ ಅವಳು ಏನು ಹೇಳಿದ್ರು ಆ ಮನೇಲಿ ಯಾರು ನಂಬ್ತಾ ಇರಲ್ಲ. ಅದರಿಂದ ಅವಳಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಸೌಭಾಗ್ಯ ಆಡ್ತಿರೋದು ನಾಟಕ ಅಂತ ಸಂಧ್ಯಾ ಹೇಗೆ ಪ್ರೂವ್ ಮಾಡ್ತಾಳೆ? ಅದು ನಾಟಕ ಅಂತ ತನ್ನ ಗಂಡ ತನ್ನ ಮಾವಂಗೆ ಅರ್ಥ ಆಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.